ಎಲ್ರಿಗೂ ನಮಸ್ಕಾರ. JC ಎಡಿಷನ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಬಹುಮುಖ್ಯವಾಗಿ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿದ್ದರೂ ಕೂಡ ನಮ್ಮ ಕನ್ನಡ ಸಿನಿಮಾನ ತೆಗೆದು ಬೇರೆ ಭಾಷೆಯ ಸಿನಿಮಾಗಳನ್ನು ಹಾಕೋದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. 2025ರಲ್ಲಿ ಎಷ್ಟೋ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ, ಆದರೆ ಸೌಂಡ್ ಮಾಡಿದ್ದು ಮಾತ್ರ ಕೆಲವು ಸಿನಿಮಾಗಳು. ಅವು ಯಾವುವು ಅಂದರೆ ಬ್ರ್ಯಾಟ್, ಸೂ ಫ್ರಮ್ ಸೋ, ಕಾಂತಾರ, ಡೆವಿಲ್, ಮಾರ್ಕ್ ಹಾಗೆ ಮಲ್ಟಿಸ್ಟಾರರ್ ಸಿನಿಮಾ ಆದಂತಹ 45. 2025ರ ಮಧ್ಯದಲ್ಲಿ ಸೂ ಫ್ರಮ್ ಸೋ, ಕಾಂತಾರ ಚಾಪ್ಟರ್ 1 ಹಾಗೂ ಬ್ರ್ಯಾಟ್ ಸಿನಿಮಾ ರಿಲೀಸ್ ಆಗುತ್ತೆ. ಈ 3 ಸಿನಿಮಾಗಳಿಗೆ ಯಾವುದೇ ರೀತಿಯಾಗಿ ಪ್ರೇಕ್ಷಕರ ಕೊರತೆ ಕಂಡುಬಂದಿಲ್ಲ. ಆದ್ದರಿಂದ ಈ ಸಿನಿಮಾಗಳು ಒಳ್ಳೆ ಓಪನಿಂಗ್ ಪಡ್ಕೊಳ್ತು ಹಾಗೂ ಒಳ್ಳೆ ಕಲೆಕ್ಷನ್ ಕೂಡ ಆಯಿತು. ಆದರೆ ಬ್ರ್ಯಾಟ್ ಸಿನಿಮಾಗೆ ಸ್ವಲ್ಪ ಪೈರಸಿ ಕಾಟ ಕೊಡ್ತು ಅಂತಲೇ ಹೇಳ್ಬೋದು. ಆದರೆ ಮುಖ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗ ಎಲ್ಲಿ ಹಿನ್ನಡೆ ಕಾಣ್ತು ಅಂದರೆ 2025ರ ಡಿಸೆಂಬರ್ನಲ್ಲಿ. ಕಾರಣ, ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ ಬರೋದಕ್ಕೆ ಸಿದ್ಧವಾಗಿದ್ವು. ಅವು ಯಾವುವು ಅಂದರೆ ಡೆವಿಲ್, ಮಾರ್ಕ್ ಹಾಗೂ 45. ಡೆವಿಲ್ ಸಿನಿಮಾ ಮುಂಚಿತವಾಗಿ ಬಂದಿದ್ದಕ್ಕೆ ಈ ಸಿನಿಮಾಗೆ ಯಾವುದೇ ರೀತಿಯಾದಂತಹ ಚಿತ್ರಮಂದಿರದ ಕೊರತೆ ಕಂಡುಬಂದಿಲ್ಲ. ಆದರೆ ಡಿಸೆಂಬರ್ ಕೊನೆಯಲ್ಲಿ ಬಂದಂತಹ ಮಾರ್ಕ್ ಹಾಗೂ 45 ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಕಾಣುತ್ತೆ. ಹಾಗೆ ಇನ್ನೊಂದು ನನ್ನ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇನ್ನು ಮುಂದೆ ಈ ಥರ ಬಿಗ್ ಸ್ಟಾರ್ಸ್ಗಳ ಮೂವಿಗಳು ಒಂದೇ ತಿಂಗಳಲ್ಲಿ ಬರದೇ ಇರೋ ಥರ ನಮ್ಮ ಕನ್ನಡ ಚಿತ್ರರಂಗ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ದೊಡ್ಡ ಸ್ಟಾರ್ಸ್ಗಳು ಅವ್ರದ್ದೇ ಆದಂತಹ ಜನ ಸಂಪಾದನೆ ಮಾಡಿರ್ತಾರೆ ಹಾಗೂ ಅವ್ರಿಗೆ ಆದಂತಹ ಪ್ರೇಕ್ಷಕ ವರ್ಗ ಇರುತ್ತೆ. ಇದರಿಂದ ಫ್ಯಾನ್ಸ್ ವಾರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ 2025 ಡಿಸೆಂಬರ್ನಲ್ಲಿ ಕನ್ನಡದ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತವೆ. ಈ ಒಂದು ಕಾರಣದಿಂದ ಫ್ಯಾನ್ಸ್ ವಾರ್ ತುಂಬಾ ಜಾಸ್ತಿ ಆಗುತ್ತೆ. ಆ 3 ದೊಡ್ಡ ಸಿನಿಮಾಗಳಿಗೂ ಮಿಕ್ಸ್ಡಾಗಿ ರಿವ್ಯೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ ನ್ಯೂಟ್ರಲ್ ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ. ಫ್ಯಾನ್ಸ್ ವಾರಿಂದ ಥಿಯೇಟರ್ಸ್ ಕಡೆ ನ್ಯೂಟ್ರಲ್ ಆಡಿಯನ್ಸ್ ಬರೋದು ತುಂಬಾ ಕಡಿಮೆ ಆಗುತ್ತೆ. ಜನ ಬರೋದು ಕಡಿಮೆ ಆದ್ರಿಂದ ಸಿನಿಮಾದ ಕಲೆಕ್ಷನ್ ಹಾಗೂ ಥಿಯೇಟರ್ಗಳ ಕಲೆಕ್ಷನ್ ಕಡಿಮೆ ಆಗುತ್ತೆ. ಫ್ಯಾನ್ಸ್ ವಾರಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಕನ್ನಡಿಗರೇ ಹೋಗ್ದಂತಾಗಿದೆ. ಥಿಯೇಟರ್ಸ್ ಓನರ್ಗಳು ಇನ್ನೇನು ಮಾಡ್ತಾರೆ, ಅವ್ರದ್ದು ಥಿಯೇಟರ್ಸ್ ನಡೀಲೇಬೇಕಾಗುತ್ತೆ. ಆದ್ದರಿಂದ ಅವರು ಬೇರೆ ಭಾಷೆ ಸಿನಿಮಾಗಳನ್ನ ಹಾಕಲೇಬೇಕಾಗುತ್ತೆ. ಪರಭಾಷೆ ಸಿನಿಮಾಗಳನ್ನ ಹಾಕೋದಕ್ಕೆ ಅವಕಾಶ ಕೊಟ್ಟಿರೋದೇ ನಾವು ನೀವುಗಳು. ಇನ್ನೊಂದು ಏನಪ್ಪ ಬೇಜಾರು ಅಂದರೆ, ಈ ಫ್ಯಾನ್ಸ್ ವಾರಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ಹೊಡೆತ ಬಿಡ್ತು. ಕೊನೆಯದಾಗಿ ನನ್ನ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂದರೆ, ಈ ಫ್ಯಾನ್ಸ್ ವಾರ್ನೆಲ್ಲ ಸೈಡ್ಗಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.